ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇರುವಂಥ ವಿಷಯ ಯಾವುದಪ್ಪ ಅಂದರೆ ಪಾರ್ಟ್ ಎಲಿ ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಬರುತ್ತಲ್ಲ, ಇಂಟ್ರೊಡಕ್ಷನ್, ಪರಿಚಯ. ಸೊ ಅದರಲ್ಲಿ 4 ಮಾರ್ಕ್ಸ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಸೊ ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ, ಅಂದರೆ ಆರ್ಥಿಕತೆಯ ಕೇಂದ್ರೀಯ ಮೂಲಭೂತ ಸಮಸ್ಯೆಗಳನ್ನು ವಿವರಿಸಿ ಅಂತ 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಹಾಗಾಗಿ ಮಕ್ಕಳ ನಾನು ಇವತ್ತು ನಿಮಗೆ ಈ ಕ್ವಶನ್ಸ್ನ ರಿವಿಷನ್ ಮಾಡಿಕೊಡ್ತಿದ್ದೀನಿ. ಸೊ ಕೇಳಿಸ್ಕೊಳ್ಳಿ. ಸೊ ಅಂದರೆ ಆರ್ಥಿಕತೆಯ ಕೇಂದ್ರೀಯ ಮೂಲಭೂತ ಸಮಸ್ಯೆಗಳು, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಸೊ ಹಾಗಂದ್ರೆ ಏನು? ಸೊ ಈ ಕ್ವಶನ್ಸ್ ಯಾಕೆ ಅರೈಸ್ ಆಗುತ್ತೆ ಅಂದರೆ ಎವರಿ ಎಕಾನಮಿ ಫೇಸಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಸೊ ಅಂದರೆ ಪ್ರತಿಯೊಂದು ಅರ್ಥವ್ಯವಸ್ಥೆಯು ಏನನ್ನು ಫೇಸ್ ಮಾಡುತ್ತಂದರೆ ಚಾಯ್ಸ್. ಸೊ ಚಾಯ್ಸ್ ಅಂದರೆ ಏನು? ಆಯ್ಕೆ. ಸೊ ಆಯ್ಕೆನ ಯಾಕೆ ಎದುರಿಸ್ತಾರೆ ಅಂದರೆ ಸೊ ನಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಾಗಿದೆ, ಸೊ ಆ ರಿಸೋರ್ಸಸ್ ತುಂಬ ಕಡಿಮೆ ಇದೆ. ಬಟ್ ನಮ್ಮಲ್ಲಿರುವಂತಹ ಹ್ಯೂಮನ್ ವಾಂಟ್ಸ್ ಅಂದರೆ ಮಾನವನ ಬಯಕೆಗಳೇನಾಗಿದೆ ಅತಿ ಹೆಚ್ಚಾಗಿದೆ. ಅಂದರೆ ಇಲ್ಲಿ ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಸಂಪನ್ಮೂಲಗಳು ಕಡಿಮೆಯಿಂದ ಇವೆ. ಸೊ ಹಾಗಾಗಿ ಅಲ್ಲಿ ಇರುವಂಥ ಸಂಪನ್ಮೂಲಗಳನ್ನು ಯಾವ ಬಯಕೆಯನ್ನು, ಯಾವ ವಾಂಟ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಾವು ಚಾಯ್ಸ್ ಮಾಡಬೇಕಂತ ಸಮಸ್ಯೆ ಉಂಟಾಗ್ತದೆ. ಸೊ ಆ ಸಮಸ್ಯೆಯನ್ನು ನಾವು ಹೇಗೆ ಪರಿಹರಿಸ್ಕೊಳ್ಬೋದು ಅಂತ ನಾವು ತಿಳ್ಕೊಬೋದು. ಸೊ ಹಾಗಾಗಿ ನಮ್ಮ ಆರ್ಥಿಕತೆಯಲ್ಲಿ ಅಂದರೆ ನಮ್ಮ ಎಕಾನಮಿಲಿ ದೇರ್ ಆರ್ 3 ಫಂಡಮೆಂಟಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಅಂದರೆ ನಮ್ಮ ಆರ್ಥಿಕತೆಯಲ್ಲಿ 3 ಮೂಲಭೂತ ಸಮಸ್ಯೆಗಳನ್ನು ನೋಡ್ತೀವಿ. ಸೊ ಅವುಗಳು ಯಾವಪ್ಪ ಅಂದರೆ ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಫಾರ್ whom ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಸಮಸ್ಯೆ ಉದ್ಭವ ಆಗ್ತದೆ. ಸೊ ಆ ಸಮಸ್ಯೆನ ಹೇಗೆ ಪರಿಹರಿಸ್ಕೊಳ್ಳೋದು? ಸೊ ಈಗ ದ ಫಸ್ಟ್ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆನ್ ಎಕಾನಮಿ ಇಸ್ ಟು ಡಿಸೈಡ್ ವಾಟ್ ಟು ಪ್ರೊಡ್ಯೂಸ್. ಅಂದರೆ ನಮಗೆ ಫಸ್ಟು ಪ್ರಾಬ್ಲಮ್ಮು ಕ್ರಿಯೇಟ್ ಆಗೋದು ಮತ್ತು ಫಸ್ಟ್ ಪ್ರಾಬ್ಲಮ್ನ ನಾವೇನು ಡಿಸೈಡ್ ಮಾಡ್ಕೋಬೇಕಂದ್ರೆ ವಾಟ್ ಟು ಪ್ರೊಡ್ಯೂಸ್, ಅಂದರೆ ಏನನ್ನು ಉತ್ಪಾದಿಸಬೇಕು ಅಂತ ಫಸ್ಟು ಡಿಸೈಡ್ ಮಾಡಬೇಕಂದ್ರೆ ವಾಟ್ ಟು ಪ್ರೊಡ್ಯೂಸ್ ಇಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಅಂದರೆ ಈ ವಾಟ್ ಟು ಪ್ರೊಡ್ಯೂಸ್ ಏನಿದೆ ಅದೊಂದು ಆಯ್ಕೆಯ ಸಮಸ್ಯೆ ಅಂತ ಹೇಳ್ಬೋದು. ಯಾಕೆ ಈ ಸಮಸ್ಯೆ ಬಂತು ಅಂದರೆ ಯಾಕೆಂದರೆ ನಮ್ಮಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಇರೋದ್ರಿಂದ ಸೊ ನಾವು ಯಾವ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡಬೇಕು, ಅವಶ್ಯಕತೆ ಇರುವ ಸರಕುಗಳನ್ನು ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಅಂದರೆ ಏನನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮಗೆ ಸಮಸ್ಯೆ ಉಂಟಾಗ್ತದೆ. ಸೊ ಸಮಸ್ಯೆ ಏನಪ್ಪ ಅಂದರೆ ಸೊ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಏನೇನು ಕೊಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಗೂಡ್ಸ್ನ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಅವಶ್ಯಕತೆ ಇರುವಂತಹ ಫುಡ್, ಕ್ಲಾತ್, ಹೌಸಿಂಗ್ ಆರ್ ಲಕ್ಸುರಿ ಗೂಡ್ಸ್. ಅಂದರೆ ನಮಗೆ ಡೈಲಿ ಲೈಫ್ಗೆ ನೆಸೆಸಿಟಿ ಇರುವಂತಹ ಆಹಾರ, ಬಟ್ಟೆ, ವಸತಿನ ಉತ್ಪಾದಿಸಬೇಕೋ ಅಥವಾ ಐಷಾರಾಮಿ ಸರಕುಗಳನ್ನು, ಲಕ್ಸುರಿ ಗೂಡ್ಸ್ನ ಉತ್ಪಾದಿಸಬೇಕು ಅಂತ ಸಮಸ್ಯೆ ಉಂಟಾಗ್ತದೆ. ಆಗ ಅಲ್ಲಿ ಏನನ್ನು ಉತ್ಪಾದಿಸಬೇಕು ಅನ್ನೋದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಲಕ್ಸುರಿ ಗೂಡ್ಸ್ನ ಅಥವಾ ನಮಗೆ ನೆಸೆಸರಿ ಇರುವಂಥ ಗೂಡ್ಸ್ನ ಉತ್ಪಾದಿಸಬೇಕಾ, ಅಥವಾ ಅನದರ್ ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ಈಗ ಅಗ್ರಿಕಲ್ಚರ್ ಗೂಡ್ಸ್ನ ಉತ್ಪಾದಿಸಬೇಕಾ ಅಥವಾ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ನ ಉತ್ಪಾದಿಸಬೇಕಾ ಅಂತ ಸಮಸ್ಯೆ ಉದ್ಭವ ಆಗ್ತದೆ. ಅಂದರೆ ಕೈಗಾರಿಕೆಗೆ ಬೇಕಾದಂಥ ಸರಕುಗಳನ್ನು ಉತ್ಪಾದಿಸಬೇಕಾ ಅಥವಾ ಕೃಷಿಗೆ ಬೇಕಾದಂಥ ಸರಕುಗಳನ್ನು ಉತ್ಪಾದಿಸಬೇಕಾ, ಇಲ್ಲಿ ಏನನ್ನು ಉತ್ಪಾದಿಸಬೇಕಂತ ಇಲ್ಲೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದಪ್ಪ ಅಂದರೆ ಈಗ ನಮಗೆ ಬೇಸಿಕ್ ಎಜುಕೇಷನ್ಗೆ ಬೇಕಾ ಅಥವಾ ಹೈಯರ್ ಎಜುಕೇಷನ್ಗೆ ಬೇಕಾದಂತಹ ಏನು ಸರ್ವಿಸ್ ಇದೆ ಅದನ್ನು ಪ್ರೊವೈಡ್ ಮಾಡಬೇಕಂತನೂ ಸಮಸ್ಯೆ ಉಂಟಾಗ್ತದೆ ಅಲ್ವಾ. ಈಗ ಬೇಸಿಕ್ ಎಜುಕೇಷನ್ ಕೊಡಿಸ್ಬೇಕಾ ಅಥವಾ ಹೈಯರ್ ಎಜುಕೇಷನ್, ಅಲ್ಲೂ ಸಮಸ್ಯೆ ಉಂಟಾಗ್ತದೆ. ಏನನ್ನು ಇಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ. ಅಥವಾ ಈಗ ನಮಗೆ ಮಿಲಿಟರಿ ಗೂಡ್ಸ್ ಏನಿದೆ, ಮಿಲಿಟರಿ ಸರ್ವಿಸಸ್ನ ನಾವು ಪ್ರೊವೈಡ್ ಮಾಡಬೇಕಾ ಅಥವಾ ಹೆಲ್ತ್ ಮತ್ತು ಎಜುಕೇಷನ್ಗೆ ಬೇಕಾದಂಥ ಸರ್ವಿಸ್ನ ಪ್ರೊವೈಡ್ ಮಾಡಬೇಕಂತ ಸಮಸ್ಯೆ ಉಂಟಾಗ್ತದೆ. ಸೊ ಇಲ್ಲಿ ಅರ್ಥ ಆಯ್ತಲ್ವ ಮಕ್ಕಳ? ಸೊ ನಾವು ಇಲ್ಲಿ ಒಂದು ಗೂಡ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಲ್ಲಿ ಯಾವ ಗೂಡ್ಸ್ನ ಅಥವಾ ಏನನ್ನು ಉತ್ಪಾದಿಸಬೇಕು ಅಂದಾಗ ಅಲ್ಲಿ 2 ರೀತಿ ಸಮಸ್ಯೆ ಉಂಟಾಗ್ತದೆ. ಒಂದು ಐಷಾರಾಮಿ ಗೂಡ್ಸ್ ಬೇಕಾ ಅಥವಾ ನೆಸೆಸರಿ ಗೂಡ್ಸ್ ಬೇಕಾ, ಅಥವಾ ಮಿಲಿಟರಿ ಗೂಡ್ಸ್ ಬೇಕಾ ಅಥವಾ ಹೆಲ್ತ್ ಎಜುಕೇಷನ್ ಬೇಕಾದಂಥ ಸರ್ವಿಸ್ ಬೇಕಾ. ಸೊ ಈ ರೀತಿ ಸಮಸ್ಯೆ ಉಂಟಾಗ್ತದೆ. ಸೊ ಆಗ ನಾವು ಯಾವುದು ಅವಶ್ಯಕತೆ ಇರುತ್ತೆ
ಸೊ ಅಂದರೆ ನಾವು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಮ್ಮ ಎಕಾನಮಿ ಸಿಸ್ಟಮ್ ಏನಿದೆ, ನಮ್ಮ ಕಂಟ್ರಿಲಿರುವಂಥ ಸಿಸ್ಟಮ್ ಏನಿದೆ, ಆ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿ ನಾವು ಗೂಡ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಂದರೆ ಮಧ್ಯಮ ವರ್ಗದ ಜನರು ಹೆಚ್ಚಾಗಿರೋದ್ರಿಂದ ನಾವೇನನ್ನು ಉತ್ಪಾದಿಸಬೇಕು ಅಂದರೆ ನಮ್ಮ ಡೈಲಿ ಲೈಫ್ಗೆ ಬೇಕಾದಂತಹ ಸರಕು ಸೇವೆಗಳನ್ನು ಉತ್ಪಾದಿಸಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅದೇ ರೀತಿ ಈಗ ನಮ್ಮ ದೇಶದ ರಕ್ಷಣೆ ದೃಷ್ಟಿ ನೋಡಬೇಕಾ ಅಥವಾ ಹೆಲ್ತ್ ಎಜುಕೇಷನ್ ನೋಡಬೇಕು ಅಂದಾಗ ಅಲ್ಲಿ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಗೂಡ್ಸ್ನ ಉತ್ಪಾದಿಸಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಒನ್ ಬಂದು ಏನಪ್ಪ ಅಂದರೆ ಅನದರ್ ಬೇಸಿಕ್ ಪ್ರಾಬ್ಲಮ್ ಆಫ್ ಎನ್ ಎಕಾನಮಿ ಇಸ್ ಟು ಡಿಸೈಡ್ ಫಾರ್ ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು. ಅಂದರೆ ಈಗ ನಾವು ಡಿಸೈಡ್ ಮಾಡಿದ್ವಿ ಇಲ್ಲಿ ಲಕ್ಸುರಿ ಗೂಡ್ಸಾ ಅಥವಾ ನೆಸೆಸರಿ ಗೂಡ್ಸಾ ಅಥವಾ ಮಿಲಿಟರಿ ಗೂಡ್ಸಾ ಅಥವಾ ಎಜುಕೇಷನ್ ಮತ್ತು ಹೆಲ್ತ್ ಗೂಡ್ಸಾ, ಇಲ್ಲಿ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಏನನ್ನ ಅಂತ. ಸೊ ಆ ಗೂಡ್ಸ್ನ ನಾವು ಹೇಗೆ ಹೌ ಟು ಪ್ರೊಡ್ಯೂಸ್ ಅನ್ನೋದು ಇಂಪಾರ್ಟೆಂಟು. ಸೊ ಅಂದರೆ ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್ ಈಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಆಫ್ ಟೆಕ್ನಿಕ್. ಅಂದರೆ ನಾವಿಲ್ಲಿ ಹೇಗೆ ಉತ್ಪಾದಿಸಬೇಕು ಅಂದಾಗ ಅಲ್ಲಿ ನಮಗೆ ಪ್ರಾಬ್ಲಮ್ ಬರೋದು ಯಾವುದಪ್ಪ ಅಂದರೆ ಟೆಕ್ನಿಕ್. ಸೊ ಆ ಟೆಕ್ನಿಕ್ ಅಂದರೆ ಏನಪ್ಪ ಅಂದರೆ ತಂತ್ರಜ್ಞಾನ. ಆ ತಂತ್ರಜ್ಞಾನ ಅಂದರೆ ಏನು? ಸೊ ಇದರಲ್ಲಿ ನಾವು ದೇರ್ ಆರ್ 2 ಆಲ್ಟರ್ನೇಟಿವ್ ಮೆಥಡ್ಸ್ ಆಫ್ ಪ್ರೊಡಕ್ಷನ್. ಅಂದರೆ ನಾವಿಲ್ಲಿ ಪ್ರೊಡಕ್ಷನ್ನ ಮಾಡಬೇಕಾದ್ರೆ 2 ರೀತಿಯಾದಂಥ ಆಲ್ಟರ್ನೇಟಿವ್ನ ಬಳಸ್ಕೊತೀವಿ. ಅವುಗಳು ಯಾವುದಪ್ಪ ಅಂದರೆ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಶ್ರಮ ಸಾಂದ್ರ ತಂತ್ರಜ್ಞಾನ. ಎರಡನೇದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂದರೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಸೊ ಈ 2 ಟೆಕ್ನಾಲಜಿನ ಬಳಸ್ಕೊಂಡು ನಾವು ಪ್ರೊಡಕ್ಷನ್ ಮಾಡ್ಬೋದು. ಬಟ್ ಈ 2 ಟೆಕ್ನಾಲಜಿನಲ್ಲಿ ನಾವು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡ್ಕೋಬೇಕು. ಅಂದರೆ ಹೇಗೆ ಉತ್ಪಾದಿಸಬೇಕು ಅಂದಾಗ ನಾವು ಲೇಬರ್ನ ಬಳಸ್ಕೋಬೇಕಾ ಅಥವಾ ಕ್ಯಾಪಿಟಲ್ನ ಬಳಸ್ಕೋಬೇಕಾ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಇಲ್ಲಿ ನಾವು ಲೇಬರ್ನ ಜಾಸ್ತಿ ಬಳಸ್ಕೊಂಡು ಪ್ರೊಡಕ್ಷನ್ ಮಾಡ್ತಿದ್ದೀವಿ ಅಂದರೆ ಸೊ ನಾವು ಅಲ್ಲಿ ಏನು ನಮ್ಮ ದೇಶದಲ್ಲಿ ಅಂದರೆ ಆ ದೇಶದಲ್ಲಿ ಪ್ರೊಡಕ್ಷನ್ ಆಗಬೇಕಾದ್ರೆ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಜಾಸ್ತಿ ಇದೆಯಾ, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಜಾಸ್ತಿ ಇದೆಯಾ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ವಾ, ಸೊ ಹಾಗಾಗಿ ನಾವೇನು ಮಾಡ್ತೀವಿ ಮ್ಯಾಕ್ಸಿಮಮ್ ಲೇಬರ್ಸ್ನ ನಾವು ತಗೊಂಡು ಪ್ರೊಡಕ್ಷನ್ ಮಾಡಬೇಕು. ಅದೇ ರೀತಿ ಈಗ ಅಮೇರಿಕಾ, ಆಸ್ಟ್ರೇಲಿಯಾ ದೇಶದಲ್ಲಿ ಪಾಪ್ಯುಲೇಷನ್ಸ್ ಕಡಿಮೆ ಇದೆ, ಬಟ್ ಅಲ್ಲಿ ಕ್ಯಾಪಿಟಲ್ ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿ ನಾವು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿನ ಬಳಸ್ಕೊಂಡು ನಾವು ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ಯಾವ ದೇಶದಲ್ಲಿ ಅವೈಲಬಿಲಿಟಿ ಜಾಸ್ತಿ ಇದೆ ಅಂದರೆ ಲೇಬರ್ ಜಾಸ್ತಿ ಇದ್ದರೆ ಲೇಬರ್ನ ಬಳಸ್ಕೋಬೋದು, ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಕ್ಯಾಪಿಟಲ್ ಟೆಕ್ನಾಲಜಿನ ಬಳಸ್ಕೊಂಡು ನಾವು ಪ್ರೊಡಕ್ಷನ್ ಮಾಡ್ಬೋದು. ಅಂದರೆ ಯಾವ ಸೊಸೈಟಿಲಿ ನಾವು ಪ್ರೊಡಕ್ಷನ್ ಮಾಡಬೇಕಾದ್ರೆ ಸೊ ಅಲ್ಲಿ 2 ಟೆಕ್ನಿಕ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಆ 2 ಟೆಕ್ನಿಕ್ಸಲ್ಲಿ ನಾವು ಯಾವ ಟೆಕ್ನಿಕ್ಸ್ ಜಾಸ್ತಿ ಇರುತ್ತೆ ಆ ಟೆಕ್ನಿಕ್ಸ್ನ ನಾವು ಬಳಸ್ಕೊತೀವಿ. ಈಗ ಲೇಬರ್ ಜಾಸ್ತಿ ಇದ್ದರೆ ಲೇಬರ್ನ ಬಳಸ್ಕೊಂಡು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬೋದು, ಅಥವಾ ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಕ್ಯಾಪಿಟಲ್ನ ಬಳಸ್ಕೊಂಡು ನಾವು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದು ಅರ್ಥ ಆಯ್ತಲ್ವ ಮಕ್ಕಳ? ಸೊ ನೆಕ್ಸ್ಟು ಅನದರ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಅಂದರೆ ನಮಗೆ ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ ಯಾರಿಗಾಗಿ ಉತ್ಪಾದಿಸಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಸೊ ನಿಮ್ಗೆ ಆಲ್ರೆಡಿ ಡಿಸೈಡ್ ಆಯಿತು ಮಕ್ಕಳ, ಇಲ್ಲಿ ಯಾವ ಗೂಡ್ಸು ಅಂತ ಡಿಸೈಡ್ ಮಾಡಿದ್ದಾರೆ, ಏನು ಉತ್ಪಾದಿಸಬೇಕು ಅಂತ. ಅದೇ ರೀತಿ ಇಲ್ಲಿ ಯಾವ ಟೆಕ್ನಾಲಜಿನ ಬಳಸ್ಕೊಂಡು ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರ. ಅದಾದಮೇಲೆ ನೆಕ್ಸ್ಟು ಯಾರಿಗೋಸ್ಕರ ನಾವು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಡಿಸೈಡ್ ಮಾಡೋದೂ ಸಹ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅದು ಯಾವ ರೀತಿ ಡಿಸೈಡ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಾವು 2 ರೀತಿ ಪೀಪಲ್ನ ನೋಡ್ತೀವಿ, ಒಂದು ರಿಚ್ ಪೀಪಲ್ ಮತ್ತೊಂದು ಪೂರ್ ಪೀಪಲ್. ಅರ್ಥ ಆಯ್ತಾ? ಸೊ ನಾವು ಗೂಡ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಬೇಕಾದ್ರೆ ನಾವು ಶ್ರೀಮಂತರ ಜನನ ಗಮನದಲ್ಲಿ ಇಟ್ಕೋಬೇಕಾ ಅಥವಾ ಬಡವ್ರನ್ನ ಗಮನದಲ್ಲಿ ಇಟ್ಕೊಂಡು ನಾವು ಬಡವ್ರಿಗೋಸ್ಕರ ಉತ್ಪಾದನೆ ಮಾಡಬೇಕಾ ಅಥವಾ ಶ್ರೀಮಂತರಿಗೋಸ್ಕರ ಉತ್ಪಾದನೆ ಮಾಡಬೇಕಾ ಅಂತ ಡಿಸೈಡ್ ಮಾಡಬೇಕು ಫಸ್ಟು. ಅದೇ ರೀತಿ ಯಾರು ಜಾಸ್ತಿ ಗೂಡ್ಸ್ನ ಬಳಸ್ತಾರೆ, ಸೊ ಯಾರು ಜಾಸ್ತಿ ಗೂಡ್ಸ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಸೊ ಅದನ್ನು ನಾವು ಇಟ್ಕೊಂಡು ನಾವು
ಏನು ಮಾಡಬೇಕು, ಗೂಡ್ಸ್ನ ಯಾರಿಗೋಸ್ಕರ ನಾವು ಉತ್ಪಾದಿಸಬೇಕು ಅಂತ ಡಿಸೈಡ್ ಮಾಡಬೇಕು. ಅದೇ ರೀತಿ ನಾವು ಏನು ಮಾಡಬೇಕು, ಗೂಡ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಯಾರಿಗೋಸ್ಕರ ಉತ್ಪಾದನೆ ಮಾಡ್ತಿದ್ದೀವಿ ಅಂದರೆ, ಸೊ ಅಲ್ಲಿ ಆ ಎಕಾನಮಿಲಿ ಬರುವಂತಹ ಅಂದರೆ ಆ ಕಂಟ್ರಿಗೆ ಬರುವಂತಹ ಪೀಪಲ್ಸ್ ಯಾರಿದ್ದಾರೆ ಅವರು ಯಾವುದನ್ನು ಗೂಡ್ಸ್ನ ಚಾಯ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಆ ಗೂಡ್ಸ್ನ ಇಟ್ಕೊಂಡು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಸೊ ಆಗ ನಾವೇನು ಮಾಡಬೇಕು, ರಿಚ್ ಪೀಪಲ್ಲ ಅಥವಾ ಪೂರ್ ಪೀಪಲ್ಗೋಸ್ಕರ ಪ್ರೊಡಕ್ಷನ್ ಮಾಡಬೇಕಂತ ನಾವು ಡಿಸೈಡ್ ಮಾಡ್ತೀವಿ. ಡಿಪೆಂಡ್ ಅಪಾನ್ ಆ ಕಂಟ್ರಿಯ ಸಿಚುಯೇಷನ್, ಅಲ್ಲಿ ಜನರ ಸ್ಥಿತಿಗತಿಗಳನ್ನ ಗಮನದಲ್ಲಿಟ್ಕೊಂಡು ನಾವು ಯಾರಿಗೋಸ್ಕರ ನಾವು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಬೇಕಂತ ಡಿಸೈಡ್ ಮಾಡಬೇಕು. ಸೊ ಇದಿಷ್ಟು ನಾವು ನೋಡುವಂತಹ ಯಾವುದು ಎಕನಾಮಿಕ್ ಪ್ರಾಬ್ಲಮ್ಸ್, ಯಾವುದು ನಮ್ಮ ದೇಶದಲ್ಲಿರುವಂತಹ ಆರ್ಥಿಕತೆಯ ಕೇಂದ್ರೀಯ ಮೂಲಭೂತ ಸಮಸ್ಯೆಗಳು ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ನಾವು ಇಷ್ಟನ್ನು ಗಮನಿಸಿದಾಗ ಏನಂತ ತಿಳ್ಕೊತೀವಿ ಅಂದರೆ, ಎವ್ರಿ ಎಕಾನಮಿ ದ faces problem of allocating the scarce resources of the production of different possible goods and services and of distributing